ಇಲ್ಲ ಇಲ್ಲ. ಆ KRS ರಸ್ತೆ ಅಂತ ಹೇಳುವಂಥದ್ದು ನಾವು ನೋಡಿದ್ದೀವಿ. ಕೆಲವು ಕಡೆ ಒಂಟಿಕೊಪ್ಪಲ್ ರಸ್ತೆ ಅಂತಾರೆ, ಕೆಲವು ಕಡೆ PKTB ರಸ್ತೆ ಅಂತಾರೆ, ಕೆಲವು ಕಡೆ ಬೆಳಗೊಳ ರಸ್ತೆ ಅಂತಾರೆ. ಈ ಥರದ ರಸ್ತೆಗಳನ್ನು ಅನಧಿಕೃತವಾಗಿ ಒಂದಷ್ಟು ಜನ ಕರ್ಕೊಳ್ಳುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಕಾರ್ಪೊರೇಷನ್ ನಿಯಮಾವಳಿಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಬಳಕೆಯಲ್ಲಿರುವ ಹೆಸರಿನ ಬದಲಾವಣೆ, ಬಳಕೆಯಲ್ಲಿರುವ ಸಾರ್ವಜನಿಕ ಸ್ಥಳದ ಹೆಸರನ್ನು ರಾಜ್ಯ ಸರ್ಕಾರ ಪೂರ್ವ ಮಂಜೂರಾತಿ ಇಲ್ಲದೆ ಯಾವುದೇ ಸಂದರ್ಭಗಳಲ್ಲಿ ಬದಲಾವಣೆ ಮಾಡತಕ್ಕದ್ದಲ್ಲ. ಆಲ್ರೆಡಿ ಆ ಹೆಸರನ್ನ ಪ್ರಿನ್ಸಸ್ ರಸ್ತೆ ಎನ್ನುವಂಥದ್ದು ಯಾರಾದರೂ ನಾಮಕರಣ ಮಾಡಿದ್ದರೆ ಅದು ಮಹಾನಗರ ಪಾಲಿಕೆ ಕಡತದಲ್ಲಿರಬೇಕಲ್ವಾ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡತದಲ್ಲಿರಬೇಕಲ್ವಾ, ಆ ತೀರ್ಮಾನ ಆಗಿರುವಂಥದ್ದಕ್ಕೆ ದಾಖಲೆಗಳು ಬೇಕಲ್ವಾ. ದಾಖಲೆಗಳಿಲ್ದೇನೆ ಯಾರೋ ಅಕ್ಕಪಕ್ಕ ಹೇಳ್ಕೊಟ್ಟಿದ್ದನ್ನ ನೀವು ಹೇಳ್ಬಿಟ್ರೆ, ಮಾನ್ಯ MP ಅವರೇ, ಈ ಭಾಗದ ಹಿಂದಿನ MP ಪ್ರತಾಪ್ ಸಿಂಹರವರು ಭಾಳ ಅಪರೂಪಕ್ಕೆ ನಿನ್ನೆಯಿಂದ ಮಳೆ ಮೋಡದ ವಾತಾವರಣ ಸೃಷ್ಟಿಯಾಗಿದೆ. ಅವರು ಪಾಪ ಮಾನ್ಯ ಮುಖ್ಯಮಂತ್ರಿಗಳನ್ನ ಬಹಳ ಪ್ರೈಸ್ ಮಾಡಿದ್ದಾರೆ. 10 ಆಸ್ಪತ್ರೆ ಕೊಟ್ಟಂಥ ಧೀರ, ಮೈಸೂರು ನಗರದ ಸುಪುತ್ರ. ನಾನು ಅವರಿಗೆ ತುಂಬು ಹೃದಯದಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನು ಹೊಗಳಿದ್ರು ಅಂತ ಅಭಿನಂದನೆಗಳು ಸಲ್ಲಿಸ್ತಾ ಇರ್ತದಲ್ಲ, ಸೋತ ಮೇಲೆ ಟಿಕೆಟ್ ವಂಚಿತರಾದ ಮೇಲೆ BJPಯವರ ಹಿಡನ್ ಅಜೆಂಡಾ ಈಗಲಾದರೂ ನಿಮಗೆ ಅರಿವಾಗಿದೆ ಅನ್ನುವಂಥದ್ದು ನಿಮಗೆ ಜ್ಞಾನೋದಯ ಆಗಿರುವಂಥದ್ದು ನಾನು ಮೆಚ್ಚುತ್ತೀನಿ. ಪ್ರತಾಪ್ ಸಿಂಹ ಅವ್ರನ್ನ ನಾವು ಮೈಸೂರಲ್ಲಿ ಎಲ್ಲಿ ಕಂಡ್ರು ನಾನೇ ಖುದ್ದಾಗಿ ಮಾತಾಡಿಸಿ ಅವ್ರು ಕರ್ಕೊಂಡು ಹೋಗಿ ಒಂದು ಅರ್ಧ ಕಾಫಿ ಕುಡಿಸೋವಂಥ ಕೆಲಸವನ್ನು ಮಾಡ್ತೀನಿ. ಅಪರೂಪಕ್ಕೆ, ಬಹಳ ಅಪರೂಪಕ್ಕೆ ಈಸ್ ಎ ಕ್ರಿಟಿಕ್ ಎಗೇನ್ಸ್ಟ್ ಸಿದ್ದರಾಮಯ್ಯ. ಅಂಥ ವ್ಯಕ್ತಿ ಹೆಸರು ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೆಸರು ಹಿಡಿದ್ರೆ ತಪ್ಪೇನು ಅಂತ ಅವರೊಬ್ಬರೇ ಹೇಳಿಲ್ಲ. ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಪ್ಪೇನ್ರಿ ಇದೆ, ಅವ್ರ ಕೊಡುಗೆ ಇದೆ ಮೈಸೂರಿಗೆ, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಏನು ಕೊಡುಗೆ? BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಕಿಂಚತ್ತು ಇದ್ದರೆ ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಪಟ್ಟಿ ಕೊಡ್ತೀವ್ರಿ. ನಾನು ಪಟ್ಟಿ ಕೊಡ್ತೀನಿ. ಓದದ್ದು ನಾನು 10 ಆಸ್ಪತ್ರೆ ಒಂದೇ ರಸ್ತೆಯಲ್ಲಿ 15 ವರ್ಷಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇವನು ಯಾವ ಅಬ್ಜೆಕ್ಷನ್ ಹಾಕೋರಲ್ಲ ಅವ್ರ ಮನೆಯವರು ಅದನ್ನು ಬೆನಿಫಿಟ್ ಪಡ್ಕೊತಾವ್ರೆ. ಜಯದೇವ ಹಾಸ್ಪಿಟ್ಲಿಗೆ ಹೋಗಿ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ, ಕೋವಿಡ್ ಸಂದರ್ಭದಲ್ಲಿ ಈ ಹಾಸ್ಪಿಟ್ಲ್ಗಳಿಲ್ಲ ಅಂದರೆ ಇನ್ನೂ ಒಂದು 10,000 ಜನ ಮೇಲೆ ಸತ್ತೋಗ್ಬಿಡೋರು ಇಲ್ಲಿ. ಆ ಹೃದಯನೇ ಇಲ್ವಲ್ಲ. ಇಷ್ಟೊಂದು ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ಕೆಲವರು, 1 2 3 ಜನ. ಸ್ನೇಹಮಯಿ ಕೃಷ್ಣ ಅವರ ಫೇಸ್ಬುಕ್ನಲ್ಲಿ ಬಂದಿದ್ದು ನ್ಯಾಷನಲ್ ಟಿವಿಗಳಲ್ಲಿ ಅರ್ಧ ಗಂಟೆ ಚರ್ಚೆ ಆಗುತ್ತೆ. ಅರ್ಧ ಗಂಟೆ ಚರ್ಚೆ. ಎಂಥ ದುರಂತ ಸ್ವಾಮಿ ಇದು, ಎಂಥ ದುರಂತ ಸ್ವಾಮಿ. ಮೈಸೂರು ನಗರದ ಅಭಿವೃದ್ಧಿಗೆ ಹಾಸ್ಪಿಟ್ಲ್ಗಳಲ್ಲ, ಮಾರಾಣಿಸ್ ಕಾಲೇಜ್ ಇರ್ಬೋದು, ಮಹಾರಾಜ ಕಾಲೇಜ್ ಇರ್ಬೋದು, ಮಾರಾಣಿಸ್ ಹಾಸ್ಪಿಟ್ಲ್ ಇರ್ಬೋದು, ರಸ್ತೆಗಳಿರ್ಬೋದು, DC ಆಫೀಸ್ ಇರ್ಬೋದು, ಕಮಿಷನರ್ ಆಫೀಸ್ ಇರ್ಬೋದು, ಕಾರ್ಪೊರೇಷನ್ ಕಚೇರಿಗಳಿರ್ಬೋದು, ಆಮೇಲೆ ಕೋರ್ಟ್ಗಳ ಆವರಣಗಳಿರ್ಬೋದು, ಇವೆಲ್ಲವನ್ನ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರ ಟೈಮಲ್ಲಿ. ನಿಮಗೆ ಯೋಗ್ಯತೆಗೆ BJPಯವರು 3-4 ಮಂತ್ರಿಗಳಿದ್ದರು. CM ಇದ್ರಲ್ಲ, ಯಡಿಯೂರಪ್ಪನವರು 2 ಬಾರಿ, ಜಗದೀಶ್ ಶೆಟ್ಟರ್ 1 ಸಾರಿ, ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು 5 ಜನ, 5 ಸಾರಿ ಮುಖ್ಯಮಂತ್ರಿಗಳಾಗಿದ್ದಲ್ಲ. ಮೈಸೂರಿಗೆ ನಿಮ್ಮ BJPಯಿಂದ ಕೊಡುಗೆ ಏನು ಅಂತ ಬಗಳ್ರಪ್ಪ. ಯಾವ್ದಾರ ಒಂದು ಸಾಕ್ಷಿಗುಡ್ಡೆ, ಒಂದೇ ಒಂದು ಸಾಕ್ಷಿಗುಡ್ಡೆ 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ, ಬರೀ ಮೈಸೂರು ನಗರಕ್ಕೆ ಕೊಟ್ಟಂಥ ಕೊಡುಗೆ 2800 ಕೋಟಿ. ಮೈಸೂರು ಜಿಲ್ಲೆಗೆ 11 ಮೈಸೂರು ಜಿಲ್ಲೆಗೆ 11 ಕ್ಷೇತ್ರಗಳಿಗೆ ಅವರು ಕೊಟ್ಟಂಥ ಹಣ 22,000 ಕೋಟಿ. 22,000 ಕೋಟಿ 5 ವರ್ಷದಲ್ಲಿ. ಈಗ 1.25 ವರ್ಷ ಆಯಿತು. 1.25 ವರ್ಷಕ್ಕೇನೆ ಅವರು ಬರೀ ಮೈಸೂರು ನಗರದ ಅಭಿವೃದ್ಧಿಗೆ 1,565 ಕೋಟಿ ಕೊಟ್ಟವರು. 1,565 ಕೋಟಿ. ಇಂಥ ವ್ಯಕ್ತಿನ ನೀವು ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಹೇಳುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದೀರ. ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ಲ? ಸಿದ್ದರಾಮಯ್ಯನವರು ಕೇಳಿದ್ರ ಹೆಸರಿಡಿ, ನನ್ನ ಹೆಸರಿಡಿ ಅಂತ?
ನಾನು ಕೇಳ್ತೀನಿ ನೇರವಾಗಿ ಬಿ ಜೆ ಪಿಯವರಿಗೆ, ನಿಮ್ಗೇನಾದರೂ ಮಾನ ಮರ್ಯಾದೆ ಕಿಂಚತ್ತಿದ್ರು ದಯಮಾಡಿ ತಾವು ಉತ್ತರವನ್ನು ಕೊಡಿ. ಈಗ ಆಲ್ರೆಡಿ ಉಡುಪಿನಲ್ಲಿ ಓಲ್ಡ್ ರೋಡ್ ಪಿ ಬಿ ರೋಡ್ ಇನ್ ಬೆಳಗಾಂ, ಉಡುಪಿನಲ್ಲಿ ಜೂನ್ 2022 ನಿಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರಿದ್ದಾಗ, ಉಡುಪಿ ಜಿಲ್ಲೆಯ ಬೋಳಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪಡುಗಿರಿ ನಾಥೂರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರಾ. ಪಡುಗಿರಿ ನಾಥೂರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರಾ. ಯಾರೋ ನಾಥೂರಾಮ್ ಗೋಡ್ಸೆ? ದಯಮಾಡಿ ಬಿ ಜೆ ಪಿಯವರು ಹೇಳಬೇಕು, ನಿಮ್ಮ ಆರಾಧ ದೈವ ಇದಾನಲ್ಲ ನಾಥೂರಾಮ್ ಗೋಡ್ಸೆ ಹೆಸರನ್ನ ಇಟ್ಟಿದ್ದೀರ ರಸ್ತೆಗೆ. ನಿಮ್ಮ ಬಿ ಜೆ ಪಿ ಪೀರಿಯಡಲ್ಲಿ ಏನೋ ಮಾನ ಮರ್ಯಾದೆ ಇದೆಯಾ? ಕ್ಯಾಂಕರ್ಸ್ ಜನಗಳ ಮುಖಕ್ಕೆ ಉಗಿದೇ ಇರೋದಂಥದ್ದು ದೊಡ್ಡ ದುರಂತ. ಬೆಳಗಾಮಲ್ಲಿ ಓಲ್ಡ್ ಪಿ ಬಿ ರೋಡ್ ಇನ್ ಬೆಳಗಾಂ ಈಸ್ ನೇಮ್ಡ್ ಆಫ್ಟರ್ ಮಿಸ್ಟರ್ B.S. ಯಡಿಯೂರಪ್ಪ, who is a POCSO accused, who is there on bail, and he was in jail for 30 days. ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ಟಿದ್ದೀರಾ. ಗೋಧ್ರಾ ಇನ್ಸಿಡೆಂಟಲ್ಲಿ ಅಕ್ಯೂಸ್ಡ್ ಆಗಿದ್ದಂಥವ್ರು. ಅಮಿತ್ ಶಾ 110 ದಿವಸ ಜೈಲಲ್ಲಿದ್ದವ್ರನ್ನ ರಸ್ತೆಗಳ ಹೆಸರಿಟ್ಟಿದ್ದೀರಾ, ಅಮಿತ್ ಶಾ ರಸ್ತೆ ಅಂತ ಗುಜರಾತಲ್ಲಿ. ಸ್ವಲ್ಪ ಇವಕ್ಕೆಲ್ಲ ಉತ್ತರವನ್ನು ಕೊಡಿ, ದಯಮಾಡಿ ಸ್ಪಷ್ಟೀಕರಣ ಕೊಡಿ ಬಿ ಜೆ ಪಿಯವರು. ಬರೀ ವಿರೋಧ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ನಿಮಗೆ? ಆಗಲೇ ತೀರ್ಮಾನ ಹೋಗಿದೆಯಾ? ರೂಲ್ಸ್ ಪ್ರಕಾರ ಏನು 30 ದಿವಸ ಟೈಮ್ ಕೊಡಬೇಕು, ಆ ಅವಕಾಶವನ್ನು ಕೊಟ್ಟಿದ್ದಾರೆ. 2 ಪತ್ರಿಕೆಗಳ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಕನ್ನಡಪ್ರಭ, ಇನ್ನೊಂದು ಯಾವುದೋ ಲೋಕಲ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಷೇಪಣೆಗಳೇನಿದ್ರು ದಯಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಆಗ ಜನಗಳೆಲ್ಲ ಆಕ್ಷೇಪಣೆಗಳು ಕೊಡಲಿ. 2 ಆಕ್ಷೇಪಣೆಗಳು 3 ಆಕ್ಷೇಪಣೆಗಳೆಲ್ಲ ಲಕ್ಷಗಟ್ಟಲೆ ಜನಗಳು ಸಿದ್ದರಾಮಯ್ಯ ಹೆಸರಿಡಿತ ಕೊಡ್ತಾರೆ. ನಾಳೆಯಿಂದ 1 ಲಕ್ಷ ಜನ ಪತ್ರವನ್ನು ಬರೀತಾರೆ. ಜಯದೇವ ಹಾಸ್ಪಿಟಲ್ ಬೆನಿಫಿಟ್ ತಗೊಂಡಿರೋರೆಲ್ಲ ಬರೀತಾರೆ, ಕರೆ ಕೊಟ್ಟರು ನಾವು. ಅದು ಬಿಡಿ, ರಾಜಕಾರಣ ಮಾಡೋಕ್ಕೋಗಲ್ಲ. ಅದಾದ ಮೇಲೆ ಆ ವ್ಯಕ್ತಿ ಬದುಕಿದ್ರೆ ಅವರ ಅನುಮತಿಯನ್ನು ತಗೋಬೇಕು. ಕಾರ್ಪೊರೇಷನ್ ಶುಡ್ ರೈಟ್ ಎ ಲೆಟರ್ ಟು ಮಿಸ್ಟರ್ ಸಿದ್ದರಾಮಯ್ಯ ದಟ್ ದಿಸ್ ಇಸ್ ದ ಡಿಸಿಷನ್ ವಿ ಆರ್ ಗೋಯಿಂಗ್ ಟು ಟೇಕ್, ವೆದರ್ ಯುವರ್ ಕನ್ಸೆಂಟ್ ಈಸ್ ದೇರ್ ಇನ್ ನೇಮಿಂಗ್ ಆಫ್ಟರ್ ಯುವರ್ ನೇಮ್ ಅನ್ನುವಂಥದ್ದನ್ನ ನೀವು ದಯಮಾಡಿ ನಿಮ್ಮ ಇದನ್ನು ಕೊಡಿ, ನಿಮ್ಮ ಕನ್ಸೆಂಟನ್ನು ಕೊಡಿ ಅಂತ ಕೇಳ್ತಾರೆ. ಸಿದ್ದರಾಮಯ್ಯನವರು ಒಪ್ಪಬೇಕು. ಸಿದ್ದರಾಮಯ್ಯನವರು ಒಪ್ಪದೇ ಇದ್ರೆ ಇಲ್ಲ, ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಬಾಯಿಯ ಬಡ್ಕತಾ ಇದ್ದೀರಿ? ಸ್ನೇಹಮಯಿ ಕೃಷ್ಣ, ನಿನ್ನ ವಿರುದ್ಧ 44 FIRಗಳಿದ್ದಾವೆ, ಕ್ರಿಮಿನಲ್ ಕೇಸ್ ಇದೆ. ಸಿದ್ದರಾಮಯ್ಯನ ವಿರುದ್ಧ A1 ಅಕ್ಯೂಸ್ಡ್, A2 ಅಕ್ಯೂಸ್ಡ್ ಅಂತ ಹೇಳ್ಕೊಂಡು ತಿರುಗ್ತೀರಾ. ಹೌದಪ್ಪ, ನೀವು ಕೋರ್ಟ್ಗೆ ಹೋಗಿ ಇವ್ರ ವಿರುದ್ಧ ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಆದೇಶ ಮಾಡಿಸುವಾಗ ಅಕ್ಯೂಸ್ಡ್ ಅಂತಲೇ ಹೇಳೋದವರು, ಅಕ್ಯೂಸ್ಡ್ ಅಂತಲೇ ಹೇಳೋದು. ಅಪರಾಧಿ ಅಂತ ತೀರ್ಮಾನ ಆಗಿದೆಯಾ? ಕೋರ್ಟ್ ತೀರ್ಮಾನ ಕೊಟ್ಟಿದೆಯಾ? ಅಪರಾಧ ಆವಾಗ ಮಾಡಿಬಿಟ್ಟಿದ್ದಾರೆ ಅವರು. ನೀವು ಪೊಲಿಟಿಕಲ್ ಗೇನ್ಗೋಸ್ಕರ ಅವ್ರನ್ನ ಮಸಿ ಬೆಳಿಬೇಕು ಅಂತ ಉದ್ದೇಶದಿಂದ ತನಿಖೆಗೆ ಒಳಪಡಿಸಿದ್ವಿ. ಇದಲ್ಲದೆ ಬೇರೆ ಕೇಸ್ಗಳು ಇದ್ದಾವೆ ಸಿದ್ದರಾಮಯ್ಯವ್ರ ವಿರುದ್ಧ. ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ವಿ ನಾವು. 37-38 ಕೇಸು ಇದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ. ಅಡಚಣೆ ಮಾಡಿರುವಂಥದ್ದು, ಸ್ಟ್ರೈಕ್ ಮಾಡಿರುವಂಥದ್ದಕ್ಕೆ, ಆಮೇಲೆ ಪೇ CM ಅಂತ ಒಂದು ಚಳವಳಿ ಮಾಡಿದ್ದಕ್ಕೆ ಎಲ್ಲದಕ್ಕೂ ಕೇಸ್ ಹಾಕಿದ್ದೀರಿ ಬಿ ಜೆ ಪಿಯವ್ರ ಪೀರಿಯಡಲ್ಲಿ. ಎಲ್ಲ ಕೇಸ್ಗಳಿದ್ದಾವೆ. ಸ್ನೇಹಮಯಿ ಕೃಷ್ಣ, ನಿನ್ನ ವಿರುದ್ಧ 44 ಕೇಸ್ಗಳಿದಾವಲ್ಲಪ್ಪ. ಮರ್ಡರ್ ಕೇಸ್ ಇದೆ, ಎಕ್ಸ್ಟ್ರಾಷನ್ ಕೇಸ್ ಇದೆ, ನಿಮ್ಮ ಬ್ಲ್ಯಾಕ್ ಮೇಲಿಂಗ್ ಕೇಸ್ ಇದೆ, ಚೀಟಿಂಗ್ ಕೇಸ್ ಇದೆ. ಇದು 44 FIRಗಳಿದ್ದಾವೆ. ನೀನು ಹೆಂಗೆ ಓಡಾಡ್ತಾ ಇದೆಯಾ? ಮುಖ ಇಟ್ಕೊಂಡು ರಸ್ತೆನಲ್ಲಿ ನೀನು ಹೆಂಗೆ ಓಡಾಡ್ತಾ ಇದೆಯಪ್ಪ? ನೀನು ಯು ಆರ್ ಆಲ್ಸೋ ಅಕ್ಯೂಸ್ಡ್. ಅದು ಪ್ರೂವ್ ಆಗಬೇಕಲ್ಲ. ಯಾವ್ಯಾವ ಪ್ರೆಸ್ಟೇಷನ್ಸ್ಗಳಲ್ಲಿ, ಎಲ್ಲೆಲ್ಲಿ, ಯಾವ ಕೋರ್ಟ್ಗಳಲ್ಲಿ ನಿಂದು ಪ್ರೂವ್ ಆಗಿ ನೀನು ಯು ಆರ್ ಎ ಕರೆಕ್ಟ್ ಪರ್ಸನ್ ಅಂತ ತೀರ್ಮಾನ ಆಗಿರುವಂಥದ್ದು ಆದೇಶಗಳನ್ನು ದಯಮಾಡಿ ಬಿಡುಗಡೆ ಮಾಡೋ. ಅದು ಬಿಟ್ಬಿಟ್ಟು ಯಾವ ಚುಟ್ಕಲ್ ಪಟ್ಕಲ್ ಯಾವುದೋ ಒಂದು ಅಬ್ಜೆಕ್ಷನ್ ಹಾಕಿರುವಂಥದ್ದನ್ನ ಇಟ್ಕೊಂಡು ಬಿ ಜೆ ಪಿಯವರು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ. ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ಸ್ ಆಫ್ BJP ಅಕ್ಯೂಸ್ಡ್ ಹೆಸರಿಡ್ತಾವ್ರೆ ಅಂತ. ಅಕ್ಯೂಸ್ಡ್ ಹೆಸರಿಡ್ತಾವ್ರೆ. ಈಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ರಿಮೆಂಬರ್, ದೇರ್ ಆರ್ ಪ್ಲೆಂಟಿ ನಂಬರ್ ಆಫ್ ಕೇಸಸ್ ಅಗೇನ್ಸ್ಟ್ many number of people. Even now, Amit Shah is facing the case. Even now, Narendra Modi is facing the case at international level. You remember, just facing the cases does not mean that he is already convicted. Convict ಅಂತ ತೀರ್ಮಾನ ಮಾಡುವಂಥದ್ದಕ್ಕೆ ಬರುವುದಿಲ್ಲ. ಅದರಿಂದ ಸಣ್ಣ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ